ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 16 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಫುಲ್ ಡೇ ಡಯಟ್ ಹೇಗೆಲ್ಲ ಇತ್ತು ಏನು ಅನ್ನೋದೇ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಸೊ ರಾತ್ರಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ಇವಾಗ ಎಡಿಟ್ ಮಾಡಿ ಇವಾಗಲೇ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ವಾಯ್ಸ್ ಏನಾದರೂ ಇದಾಗಿದ್ದರೆ ಸ್ವಲ್ಪ ಕ್ಷಮಿಸಿ, ಹಾಗೆ ಸೌಂಡ್ಸ್ ಎಲ್ಲ ಬಂದರೆ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ಹೂವು ಮಾರೋರು ಮತ್ತು ತರಕಾರಿ ಮಾರೋರು ಎಲ್ಲರೂ ರೋಡ್ ಪಕ್ಕದಲ್ಲೇ ಅಲ್ವ ಮನೆ ಇರೋದು. ಸೊ ಹಂಗಾಗಿ ಸೌಂಡ್ಸ್ ಬರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಇವತ್ತು ಬಂದುಬಿಟ್ಟು ವೆಯ್ಟ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸ್ನೇಹಿತರೆ. ಇವತ್ತು ಅಂದರೆ ನಿನ್ನೆ. ಸೊ ಯಾಕೋ ಈ 2 ಡೇಸು ಬಂದುಬಿಟ್ಟು ನನಗೆ ಸ್ವಲ್ಪ ನೀಟಾಗಿ ಸ್ಟಮಕ್ ಸ್ವಲ್ಪ ಇದಾಗಿದೆ. ಇನ್ನೊಂದು ನಿನ್ನೆ ಬೇರೆ ಹೆಡ್ಡೇಕ್ ಇದ್ದಿದ್ದರಿಂದ ಫುಲ್ ವಾಮಿಟಿಂಗ್ ಎಲ್ಲ ಇತ್ತು ಮಧ್ಯಾಹ್ನ. ಸೊ ಮಧ್ಯಾಹ್ನದವರೆಗೂ ಯಾವುದೇ ರೀತಿಯಾದಂತಹ ಇದು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಜಸ್ಟ್ ಹಾಗೇ ಇದು ಮಾಡ್ಕೊಂಡಿದ್ದೆ. ನಿದ್ದೆ ಕೂಡ ಸರಿಯಾಗಿ ಬಂದಿಲ್ಲ ಸ್ನೇಹಿತರೆ ನಿನ್ನೆ ಎಲ್ಲ. ಸ್ವಲ್ಪ ಹಂಗೆ ಹಿಂಗೇ ಇತ್ತು. ನನಗೆ ಬೆಳಗ್ಗೆ ವೆಜಿಟೇಬಲ್ ಜ್ಯೂಸ್ ಕುಡಿಯೋಕ್ಕಾಗಿರಲಿಲ್ಲ. ಬರೀ ಸಬ್ಜಾ ಸೀಡ್ಸ್ ನೆನೆಸ್ಕೊಂಡು ಲೆಮನ್ ಹಾಕ್ಕೊಂಡು ಕುಡ್ದಿದ್ದೆ ಅಷ್ಟೇ, ಬೇರೆ ಏನೂ ಇದು ಮಾಡೋಕ್ಕಾಗಿಲ್ಲ. ಫ್ರೆಂಡ್ ಒಬ್ಬರು ಮಟನ್ ಬಿರಿಯಾನಿ ತಂದು ಕೊಟ್ಟಿದ್ರು, ಅದೊಂದು ಸ್ವಲ್ಪ ತಿಂದೆ. ಅದೇ ಹೆಡ್ಡೇಕ್ ಇತ್ತಲ್ವ, ಆ ಇದರಲ್ಲಿ ಫುಲ್ ಆ್ಯಂಡ್ ಫುಲ್ ಇದಾಗೋಯಿತು. ಬೆಳಗ್ಗೆ ಎದ್ದು ವೆಯ್ಟು ಕೂಡ ಚೆಕ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸ್ವಲ್ಪ ಏನು ಹೇಳೋದು, ನೀಟಾಗಿ ಕ್ಲಿಯರ್ ಆಗಿಲ್ಲ. ಸ್ಟಮಕ್ಕೆಲ್ಲ ನೀಟಾಗಿ ಕ್ಲಿಯರ್ ಆಗಿಬಿಟ್ರೆ ಒಳ್ಳೆ ವೆಯ್ಟೇ ತೋರಿಸುತ್ತೆ. ಬಟ್ ನನಗೆ ನಿನ್ನೆ ಆ ಥರ ನೀಟಾಗಿ ಇದಾಗಿಲ್ಲ. ಇವತ್ತು ಕೂಡ ಅದೇ ಪ್ರಾಬ್ಲಮ್ಮೆ. ಇವತ್ತಿನ ವೆಯ್ಟು ನಾಳೆ ತೋರಿಸ್ತೀನಿ. ಸೊ ಯಾಕೆಂತಂದರೆ ಇವತ್ತೇ ಎಡಿಟ್ ಮಾಡ್ತಾ ಇರೋದ್ರಿಂದ ಇವತ್ತೇ ಹಾಕೋಕ್ಕಾಗಲ್ಲ ವೆಯ್ಟು. ಸೊ ಇವತ್ತೇನಾದರೂ ನೀಟಾಗಿ ಇದು ಡಯಟ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ರೆ ಸೊ ನಾಳೆಗೆ ಒಂದು ಸ್ವಲ್ಪ ಇದು ಮಾಡ್ಕೋಬೋದು ಅಂತ. ಏನಾಗ್ಬಿಡುತ್ತೆ ಅಂದರೆ, ನಿದ್ದೆ ಸರಿಯಾಗಿಲ್ಲ ಅಂತಂದರೆ ಒಂದು ದಿನ ಏನಾದರೂ ಆ ಕಡೆ ಈ ಕಡೆ ಹುಷಾರು ತಪ್ಪಿಬಿಟ್ರೆ ಒಂದು ಸಡನ್ನಾಗಿ ಒಂದು 300-400 ಗ್ರಾಮ್ ಜಾಸ್ತಿ ಆಗೋದು, ಒಂದು ಅರ್ಧ ಕೆ ಜಿನೇ ಅಂದ್ಕೊಳ್ಳಿ, ಹೆಚ್ಚು ಕಮ್ಮಿ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ನಿನ್ನೆ ಆ ಥರ ಇತ್ತು. ಇನ್ನು ವಿಡಿಯೋ ಎಡಿಟ್ ಮಾಡೋಣ ಅಂದ್ಕೊಂಡೇ ಇದ್ದೆ, ಬಟ್ ವಾಕಿಂಗ್ ಹೋಗಿ ಬರೋಷ್ಟರೊಳಗೆ ತುಂಬ ನಿದ್ದೆ ಬಂದಂಗಿತ್ತು. ಸರಿ ಬೆಳಗ್ಗೆ ಎದ್ದು ಇವತ್ತು ವಿಡಿಯೋ ಆ್ಯಕ್ಚುಲಿ ಹಾಕೋದೇ ಬೇಡ ಅಂದ್ಕೊಂಡೇ ಇದ್ದೆ. ಆದ್ರೂ ಅಯ್ಯೋ ಏನಕ್ಕೋ ಎತ್ತಾನೋ ಅಂದ್ಕೊತಾರಲ್ವ. ಸೊ ಹಾಗಾಗಿ ಇರಲಿ ಅಂತ ಒಂದು ವಿಡಿಯೋ ಹಾಕೋಣ ಅಂತಾನೆ. ಇನ್ನೊಂದು ಏನು ಇಂಟ್ರೆಸ್ಟಾಗಿ ಕೂಡ ನಾನೇನು ಫುಡ್ಡು ಏನೂ ತಿಂದಿಲ್ಲ ಸ್ನೇಹಿತರೆ. ನಾರ್ಮಲಾಗಿ ಹೇಗಿರುತ್ತೋ ಹಾಗೆ ಏನಿತ್ತು ಅದನ್ನೇ ತಿನ್ಕೊಂಡು ಇದು ಮಾಡಿದ್ದೆ. ಸೊ ಹಾಗಾಗಿನೇ ಬೇಡ ಅಂದ್ಕೊಂಡೇ ಇದ್ದೆ. ಈ ಕರೆಕ್ಟಾಗಿ 7 ಗಂಟೆ, ನಿಮಗೆ ವಿಡಿಯೋ ಬರೋದು 8 ಗಂಟೆ ಅಷ್ಟರೊಳಗಡೆ ಬೇಗ ಎಲ್ಲನೂ ಇದು ಮಾಡಿ ಸೆಟ್ ಮಾಡಿ ಮಕ್ಳಿಗೆ ಬ್ರೇಕ್ಫಾಸ್ಟು ಮಾಡೋಣ ಅಂತ ಬೇಗ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ಬೆಳಗ್ಗೆ ಬೇಳೆ ಮತ್ತು ಬದನೆಕಾಯಿ ಹಾಕಿ ಒಂದು ಸೂಪರಾಗಿರೋಂಥ ಬೇಳೆ ಸಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮಕ್ಕಳು ಸ್ಕೂಲಲ್ಲೆಲ್ಲನೂ ಹೇಳಿದ್ರಂತೆ ತುಂಬ ಚೆನ್ನಾಗಿತ್ತು ಅಂತ. ಸಿಂಪಲ್ಲಾಗಿ ಮಾಡಿದ್ದೆ, ಸೊ ಚೆನ್ನಾಗಿತ್ತು. ಆ್ಯಂಡ್ ಇನ್ನೇನಿಲ್ಲ ಸ್ನೇಹಿತರೆ, ಅದೇ ಹೇಳ್ತಿದ್ನಲ್ವ ವೆಯ್ಟ್ ಲಾಸ್ ಬಗ್ಗೆ. ನನಗೆ ಇವತ್ತಿಗೆ ಸ್ವಲ್ಪ ನೀಟಾಗಿದೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆಲ್ಲ ನೀಟಾಗಿ ಕ್ಲಿಯರ್ ಆಗಿಬಿಟ್ರೆ, ಸೊ ಇವತ್ತು 30, ನಾಳೆ 31 ಈ 2 ದಿವಸದಲ್ಲಿ ನನಗೆ ಮತ್ತೆ ನಾರ್ಮಲಾಗಿ ಇದಾಗ್ಬಿಟ್ರೆ 1ನೇ ತಾರೀಕಿಂದ ನೀಟಾಗಿ ನನಗೆ 1 ತಿಂಗಳು ಆ ಥರ ಇದು ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನಾದರೂ ಆಗಲಿ ಅದಕ್ಕೆ ತಕ್ಕನಂಗೆ ನಾನು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು, ಹಾಗೆ ನಿಮಗೂ ಕೂಡ ಅದ್ರ ಬಗ್ಗೆ ಟಿಪ್ಸ್ ಅನ್ನೋದು ಕೂಡ ಕೊಡ್ತೀನಿ. ಹೇಗೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾನು ಕೂಡ ಟಿಪ್ಸ್ ಕೊಡ್ತೀನಿ. ಕೆಲವೊಂದು ಸಲ ನಾವು ತಿನ್ನೋ ಫುಡ್ಡಿಂದ ಆಗಿರ್ಬೋದು, ಯಾವುದೋ ಒಂದು ಫುಡ್ ನಮ್ಗೆ ಸೆಟ್ ಆಗಿರಲ್ಲ, ಇಲ್ಲ ಅಂತಂದರೆ ಸರಿಯಾಗಿ ನೀರು ಕುಡ್ದಿರಲ್ಲ, ಸರಿಯಾಗಿ ಫುಡ್ಡನ್ನ ಟೈಮಿಂಗ್ಸ್ ಮಿಸ್ ಮಾಡಿ ತೊಗೊಂಡಿರ್ತೀವಿ. ಸೊ ಈ ಥರ ಟೈಮಲ್ಲೆಲ್ಲ ನಮಗೆ ಈ ಥರ ಪ್ರಾಬ್ಲಮ್ ಆಗೋದುಂಟು. ತುಂಬ ಜನ ಹೇಳ್ತಾರೆ, ಕೆಲವರಂತೂ ಅಕ್ಕ ಬೆಳಗ್ಗೆ ಎದ್ದಿದ ತಕ್ಷಣವೇ ನನಗೆ ನಾರ್ಮಲಾಗಿ ವಾಶ್ರೂಮ್ ಯೂಸ್ ಮಾಡೋಕ್ಕಾಗಲ್ಲ, ಮೋಷನ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಲ್ಲ ಅಂತ. ಸೊ ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಹೋಗೋ ಥರ ಇರಬೇಕು. 1 ವಾರ 2 ವಾರ ಬೆಳಗ್ಗೆ ಎದ್ದಿದ ತಕ್ಷಣವೇ ನೀರು ಕುಡಿದು 1 ಲೀಟರ್ ನೀವು ಎದ್ದಿದ ತಕ್ಷಣವೇ ನೀರು ಕುಡಿದ್ರಿ ಅಂದರೆ ಆಟೋಮೆಟಿಕ್ಲಿ ನೀವು ಮೋಷನ್ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ನಾನು ಏನಪ್ಪ ಅಂತಂದರೆ ವೆಯ್ಟ್ ಚೆಕ್ ಮಾಡಬೇಕಲ್ವಾ, ವೆಯ್ಟ್ ಚೆಕ್ ಮಾಡಿ ನಿಮಗೆ ತೋರಿಸೋದ್ರಿಂದ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ವಾಟರ್ ಕುಡಿಯೋಕ್ಕಾಗಲ್ಲ.
ಸೊ ಹಾಗಾಗಿನೇ ನನಗೆ ಅದೊಂದೇ ವೀಡಿಯೋ ಮಾಡೋದ್ರಿಂದ. ಇಲ್ಲ ಅಂತಂದರೆ ಎದ್ದಿದ ತಕ್ಷಣವೇ 1 ಲೀಟರ್ ನೀರು ಕುಡಿದ್ಬಿಟ್ರೆ, ಯಾರಿಗೆಲ್ಲ ಬೆಳಗ್ಗೆ ಎದ್ದು ವಾಶ್ರೂಮ್ ಯೂಸ್ ಮಾಡೋಕ್ಕಾಗಲ್ಲ, ಮೋಷನ್ಗೆ ಹೋಗೋಕ್ಕಾಗಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು, ನೀರು ಕುಡಿದ್ಬಿಟ್ಟು ಆರಾಮಾಗಿ ಒಂದು 2 ನಿಮಿಷ ವಾಕ್ ಮಾಡಿದ್ರೆ ಆಯಿತು, ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ. ಆಮೇಲೆ ಅದನ್ನು ಹಂಗೇ ರೂಢಿ ಮಾಡಿಕೊಂಡು ನೀವು ರೂಢಿ ಮಾಡಿಕೊಂಡ್ರೆ ಉಂಟು 1 ವೀಕ್ ಆರ್ 2 ವೀಕ್ಸು ಆರಾಮಾಗಿ ಆಗಿಬಿಡುತ್ತೆ. ನೋಡಿ, ಮುಖ ಎಲ್ಲ ಸ್ವಲ್ಪ ಹುಷಾರಿರಲಿಲ್ಲ, ಅದೇ ತಲೆನೋವು ಅಂತ ಹೇಳಿದ್ನಲ್ಲ. ಸೊ ನನಗೆ ಆವಾಗ ಬರ್ತಾ ಇರುತ್ತೆ ಸ್ನೇಹಿತರೆ, ಈ ಡಯಟಲ್ಲಿ ಸ್ವಲ್ಪ ಫುಡ್ಡು ಕಡಿಮೆ ತೊಗೊಳ್ಳೋದು. ನಾನು ಯಾವಾಗಲೂ ಹೇಳ್ತೀನಲ್ವ, ಈ 1 ಆರ್ 2 ವೀಕ್ಸಲ್ಲಿ ಇರುತ್ತೆ. ಒನ್ಸ್ ಅದು ಒಂದು ದಾರಿಗೆ ಬಂದುಬಿಟ್ರೆ ಆಮೇಲೆ ಆ ಥರ ಪ್ರಾಬ್ಲಮ್ ಆಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಇದು ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ ಕೂಡ, ನಿದ್ದೆ ಕೂಡ ಸರಿಯಾಗಿ ಬಂದಿಲ್ಲ. ಒಂದು 1 ಅವರ್ ಹಂಗೆ ಎಚ್ಚರ ಆದಂಗೆ ಇದು ಮಾಡ್ತಾಯಿದ್ದೆ. ಇನ್ನು ಸಾಯಂಕಾಲ ಯಾಕೋ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ ಇತ್ತು. ಅಂದರೆ ಸ್ವೀಟ್ ಅಂತಂದರೆ ಏನಾದರೂ ತಿನ್ನೋಣ ಅಂತ. ಅದಕ್ಕೆ 1 ಟೇಬಲ್ ಸ್ಪೂನ್ ಬೆಲ್ಲ, 1 ಕಪ್ ಮೊಸರು, ಅದಕ್ಕೆ ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದೆ ಸ್ನೇಹಿತರೆ. ಇದು ಪ್ರೋಬಯೋಟಿಕ್, ಚೆನ್ನಾಗಿರುತ್ತೆ. ಡಯಟಲ್ಲಿರೋರು ಇದನ್ನು ತಿನ್ನಬೇಕು ಅಂತಂದರೆ ಡೈಲಿ ಅಲ್ಲ, ಯಾವಾಗಾದರೂ ಒನ್ಸು ನಮಗೆ ಸ್ವೀಟ್ ಕ್ರೇವಿಂಗ್ ಆಗ್ತಾಯಿದೆ, ಇಲ್ಲ ಏನಾದರೂ ಸ್ವೀಟ್ ತಿನ್ನಲೇಬೇಕು, ಏನಾದರೂ ಒಂದು ಇದು ಡೆಸರ್ಟ್ ಥರ ತಿನ್ನಬೇಕು ಅಂತ ಅಂದಾಗ, ನಿಮಗೆ ಆ ಫೀಲ್ ಬೇಕು ಅಂತಂದಾಗ ಫ್ರಿಜ್ಜಲ್ಲಿ ಇರುತ್ತಲ್ವ ಮೊಸರು, ತಣ್ಣಗಿರುತ್ತೆ. ಸೊ ಅದು ಆಮೇಲೆ ಸಬ್ಜಾ ಸೀಡ್ಸ್ ಇಲ್ಲ ಅಂದರೂ ಕೂಡ ಆ ನಾರ್ಮಲ್ ಬೆಲ್ಲನೂ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಅದು ಒಂದು ಹಸಿವಿನ ನೀಗಿಸ್ದಂಗೆ ಆಗುತ್ತೆ, ಮತ್ತು ಸ್ವೀಟ್ ಕ್ರೇವಿಂಗ್ನ ಕಡಿಮೆ ಮಾಡುತ್ತೆ. ಅದು ನಾನು ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ, ಪುಡಿ ಬೆಲ್ಲ. ಸೊ ಅದು ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ. 60-70 1 ಟೇಬಲ್ ಸ್ಪೂನಲ್ಲಿ 60-70 ಕ್ಯಾಲೋರೀಸ್ ಇರುತ್ತೆ. ಆದರೂ ಕೂಡ ನನಗೆ ಈ ಬೆಳಗ್ಗೆಯಿಂದ ಈ ತಲೆನೋವು, ಅದು ಇದು ವಾಮಿಟಿಂಗ್, ಬಾಯೆಲ್ಲ ಒಂಥರ ಆಗಿತ್ತಲ್ವ. ಸೊ ಹಂಗಾಗಿನೇ ಇದನ್ನು ತೊಗೊಳ್ಳೋಣ ಅಂತ ತೊಗೊಂಡೆ ಸ್ನೇಹಿತರೆ. ಇದು ತೊಗೊಂಡು ಏನಷ್ಟಕ್ಕಷ್ಟೇ ಮಧ್ಯಾಹ್ನ 1-2 ಮೊಟ್ಟೆ, ಒಂದು ಸ್ವಲ್ಪ ಮುದ್ದೆ, ಆಮೇಲೆ ಇದು ಏನು ತೊಗೊಂಡೆ, ಸಾಂಬಾರು, ಬೇಳೆ ಸಾರು, ಅದನ್ನು ತೊಗೊಂಡ. ಆಮೇಲೆ ಸಿಯಾ ಚೀಟ್ಸು ಮಲಗಿಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಆಮೇಲೆ ಇದನ್ನು ತೊಗೊಂಡೆ ಸಾಯಂಕಾಲ. ಇದಾದಮೇಲೆ ಏನು ತೊಗೊಂಡೆ, ಮತ್ತು ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬ್ಲೌಸಸ್ ಬೇರೆ ಇತ್ತು, ಸ್ಟಿಚಿಂಗು ಬ್ಯುಸಿ, ಅದು ಇದು ಅಂದ್ಕೊಂಡು ಹಾಗೆ ಇದು ಮಾಡಿದ್ದೆ ಅಷ್ಟೇ ಸ್ನೇಹಿತರೆ. ಸಿಂಪಲಾಗಿ ಮಾಡಿದ್ದೀನಿ. ನಾಳಿನ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಓಕೆ, ಬಾಯ್.